ಹಾಯ್ ಹಲೋ ಕರ್ನಾಟಕದ ಜನತೆಗೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 12 ಇನ್ನೇನು ಮುಗಿತಾ ಇದೆ. ಇವತ್ತು ಫೈನಲ್. ಕರ್ನಾಟಕದ ಜನತೆಯಲ್ಲಿ ಸದ್ಯಕ್ಕೆ ಕರ್ನಾಟಕದಲ್ಲಿ ಒಂದೇ ಒಂದು ಹೆಸರು ಓಡ್ತಾ ಇರೋದು ಗಿಲ್ಲಿ. ಗಿಲ್ಲಿ ಬಿಟ್ರೆ ಕಾವ್ಯ. ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿರೋ ನಮಗೆ ಯಾವಾಗಲೂ ಒಂದು ಪ್ರಶ್ನೆ ಇರುತ್ತೆ. ಹೇಗೆ ಜನಗಳನ್ನ ಒಂದು ಕಡೆ ಸೇರಿಸೋದು? ಪ್ರತಿ ಪ್ರೋಗ್ರಾಮ್ ಮಾಡಬೇಕಾದ್ರೆ ಇದು ಟಿ ಆರ್ ಪಿ ಇದೆಯಾ? ಇದು ಓಡುತ್ತಾ? ಇದು ಜನ ನೋಡ್ತಾರಾ? ಜನ ಕೇಳ್ತಾರಾ? ಅಂತ ಇಡೀ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಬೆಳಗ್ಗೆ ಎದ್ದ ಕೂಡಲೇ ಕೇಳ್ಕೊಳ್ಳೋ ಪ್ರಶ್ನೆನೇ ಇದು. ಇಂಥ ಸಿಚುವೇಶನಲ್ಲಿ ಇಷ್ಟು ಚಾನಲ್ಗಳ ಮಧ್ಯೆ, ಇಷ್ಟು ಎಂಟರ್ಟೈನ್ಮೆಂಟ್ ಮಧ್ಯೆ, ಇಷ್ಟು ಸೋಷಿಯಲ್ ಮೀಡಿಯಾ ಹಾವಳಿ ಮಧ್ಯೆ ಒಬ್ಬ ಇಡೀ ಇಂಡಸ್ಟ್ರಿನ, ಇಡೀ ಜಗತ್ತನ್ನ ಆಳ್ತಾನೆ ಅಂದ್ರೆ ಅದು ಗಿಲ್ಲಿ. ಗಿಲ್ಲಿ ಯಾಕೆ ಇಷ್ಟ ಆಗ್ತಾನೆ ಅಂದ್ರೆ, ಒಂದು ಎಂಟರ್ಟೈನ್ಮೆಂಟ್, ಇನ್ನೊಂದು ವ್ಯಕ್ತಿತ್ವ, ಕೆಲವೊಂದು ಆಟದ ವಿಷಯಕ್ಕೆ ಒಂದಷ್ಟು ಬದಲಾವಣೆಗಳನ್ನ ಮಾಡ್ಕೊಂಡಿದ್ದಾನೆ. ಬಿಟ್ರೆ ಅವನು ಎಲ್ಲರಿಗೂ ಇಷ್ಟ ಆಗಿದ್ದಾನೆ. ಒಂದು 10-12 ವರ್ಷದ ಮಕ್ಕಳಿಂದ ಹಿಡಿದು 70-80 ವರ್ಷದ ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಮಾಡಿದ್ದಾನೆ. 9:30 ಆದ ಕೂಡಲೇ ಎಲ್ಲ ಕರ್ನಾಟಕದ ಜನತೆ ಕುಳಿತುಕೊಳ್ತಾ ಇದ್ದಿದ್ದು, ಇವತ್ತು ಗಿಲ್ಲಿ ಏನ್ ಮಾಡ್ದ? ಗಿಲ್ಲಿ ಏನ್ ಮಾತಾಡ್ದ? ತಮ್ಮ ಪ್ರತಿನಿತ್ಯದ ಆಗು ಹೋಗು ಎಲ್ಲ ಕಷ್ಟ ನೋವುಗಳನ್ನ ಮರೆತು 1.5 ಗಂಟೆ ಎಂಜಾಯ್ ಮಾಡ್ತಾ ಇದ್ರು ಅಂದ್ರೆ ಅದು ಬಿಕಾಸ್ ಆಫ್ ಗಿಲ್ಲಿ. ಆಳ್ತಾ ಇದ್ದಾನೆ ಈಗ ಸದ್ಯಕ್ಕೆ ಕರ್ನಾಟಕವನ್ನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಂತಹ ಗಿಲ್ಲಿನ ಈಗ ಎಲ್ಲರೂ ಗೆಲ್ಲಿಸಿದ್ದಾರೆ. ಗೆದ್ದೇ ಗೆಲ್ತಾನೆ. ನಾಳೆಯಿಂದ ಏನ್ ಮಾಡಬೇಕು ಜನ ಗೊತ್ತಿಲ್ಲ. ಬೇರೆ ಬೇರೆ ರೀತಿಯಲ್ಲಿ ಅವನು ನಮಗೆ ಸಿಗಬಹುದು ಸೋಷಿಯಲ್ ಮೀಡಿಯಾದಲ್ಲಿ. ಆದರೆ ಈ ರೀತಿಯಾಗಿ ಆನ್ ಸ್ಪಾಟ್ ಅವನು ಹೇಳ್ತಾ ಇದ್ದಿದ್ದ ಕವನ ಇರಬಹುದು, ಅವನು ಹೇಳ್ತಾ ಇದ್ದಿದ್ದ ಕಥೆ ಇರಬಹುದು, ಅವನು ನಾಮಿನೇಷನ್ನಿಗೆ ಕೊಡ್ತಾ ಇದ್ದಂತಹ ರೀಸನ್ಸ್ ಇರಬಹುದು. ನಾಟ್ ಇವನ್ ಥಿಂಕ್ ಅಲ್ಲಿರೋ ಅಷ್ಟು ಕಂಟೆಸ್ಟೆಂಟ್ಗಳಿಗೆ ಹೀಗೊಂದು ಥಿಂಕ್ ಮಾಡ್ಬೋದಾ ಅಂತ ಗೊತ್ತಾಗ್ತಿರ್ಲಿಲ್ಲ. ಅಷ್ಟು ಚೆನ್ನಾಗಿ ಒಂದು ಗೇಮ್ ಆಡ್ತಿದ್ದ. ಅವ್ನು ಅಷ್ಟು ಸೀಸನ್ ನೋಡ್ಕೊಂಡು ಬಂದು ಗೇಮ್ ಆಡ್ತಿದ್ದಾನೋ ಅಥವಾ ಆನ್ ಸ್ಪಾಟ್ ಅವ್ನ ಪ್ರತಿಭೆ ಹಂಗೆ ಕೆಲಸ ಮಾಡ್ತಿತ್ತೋ ಗೊತ್ತಿಲ್ಲ. ಬಟ್ ಎಸ್, ಅವ್ನು ಮಾಡಿದ್ದಂತೂ ನಿಜ ಕಣ್ರಿ, ಅದರಲ್ಲೇನು ತಪ್ಪಿಲ್ಲ. ಇಂತಹ ಗೆಲ್ಲೋ ಕುದುರೆ ಬಿಗ್ ಬಾಸ್ ಅಲ್ಲಿ ಸೀಸನ್ 12 ವಿನ್ ಆಗ್ಬಿಡ್ತಾನೆ ಅಂತ 50ನೇ ದಿನಕ್ಕೆ ಗೊತ್ತಾಗೋಗ್ಬಿಟ್ಟಿತ್ತು. ಇದು ಹೀಗೆ ಹೋದ್ರೆ ಕಷ್ಟ ಆಗುತ್ತೆ ಅಂತ ಅನಿಸ್ತು. ಯಾಕೆ ಅಂತರ ಅನಿಸ್ತು ಜನಕ್ಕೆ, ಅಥವಾ ಜನಕ್ಕೆ ಅನ್ನೋದಕ್ಕಿಂತ ಅಲ್ಲಿರೋ